ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಖ್ಯಾತ ಸಂಧ್ಯಾ ಶ್ರೇಣಿ ಅವರು ಹಾಸ್ಯ ಭಾಷಣಕಾರರು. ಸೊ ಮಹಿಳೆಯರಲ್ಲಿ ಮುಂಚೂಣಿಯಲ್ಲಿರುವವರು ನಮ್ಮ ದಕ್ಷಿಣ ಕನ್ನಡದಲ್ಲಿ. ಸೊ ಮೇಡಮ್, ಆಗ್ಲೇ ನಾನು ಹೇಳಿದೆ ನಿಮ್ಮ ಹತ್ರ ಈ ಕನ್ನಡದ ಭಾಷೆದ ಬಗ್ಗೆ ಪ್ರಾಮುಖ್ಯತೆ ಎಲ್ಲೋ ಕಳೆದುಕೊಂಡು ಹೋಗ್ತಾ ಇದೆ ಅಂತ ಹೇಳಿ. ಸೊ ಈಗ ನಿಮ್ಮ ಅಂದ್ರೆ ನೀವು ನಿಮ್ಮ ಊರಾದ ಈ ಕನ್ನಡದಲ್ಲಿ ಆಕ್ಚುಲಿ ನಿಮ್ಮ ಮದರ್ ಟಂಗ್ ಯಾವುದು, ಅಂದ್ರೆ ಆಡು ಭಾಷೆ, ನಿಮ್ಮ ಮನೆಯ ಮಾತೃಭಾಷೆ ಯಾವುದು ಅಂತ? ನಾನು ಮನೆಯಲ್ಲಿ ಕೊಂಕಣಿ ಮಾತಾಡೋಳು, ಶೆಣೆ ಅಲ್ವಾ? ಹೌದು. ಆದ್ರೆ ನಾನು ಇಲ್ಲಿಯ ಕನ್ನಡವನ್ನೇ ಬೇರೆ ಕಡೆಯಲ್ಲೂ ಮಾತಾಡ್ತೇನೆ. ಖಂಡಿತ. ಈಗ ನಿಮ್ಗೆ ಇಲ್ಲಿಯ ಕನ್ನಡ ಈಗ ಬೇರೆ ಬೇರೆ ಕಡೆ ಹೋಗಿ ನೀವು ದೇಶ ವಿದೇಶಗಳೆಲ್ಲ ತುಂಬಾ ಪ್ರೋಗ್ರಾಮ್ ಕೊಟ್ಟಿದ್ದೀರಾ. ಸೊ ಅಲ್ಲಿ ಯಾವತ್ತು ನಿಮ್ಗೆ ಇದ್ರ ಬಗ್ಗೆ ಒಂದು ಪ್ರಭಾವ ಬೀರಿದೆಯಾ? ಈ ಕನ್ನಡದಿಂದ ನಿಮ್ಗೆ ಯಾವ್ದಾದ್ರು ರೀತಿಯಲ್ಲಿ ಪ್ರಾಬ್ಲಮ್ ಆಗಿದ್ದು ಅಥವಾ ಅಂತ ಅದೇ ಅಂತ ಹೇಳಿದ್ರೆ ಬೇರೆ ಬೇರೆ ಕನ್ನಡ ಭಾಷೆ ನಾವು ಮಾತಾಡ್ತೇವೆ, ಅಂದ್ರೆ ವಿಭಿನ್ನ ಬೇರೆ ಬೇರೆ. ಈಗ ಕುಂದಾಪುರ ಕನ್ನಡ ಆಗ್ಲೇ ಹೇಳಿದೆ ನಾನು, ಇಲ್ಲಿಯ ಕನ್ನಡ ಬೇರೆ. ಸೊ ನಮ್ಮ ಈ ಕನ್ನಡ ಮಾತಾಡಿ ನಿಮ್ಗೆ ಯಾವ್ದಾದ್ರು ಅನುಭವ ಆಗಿದೆಯಾ ಅಂತ? ತೊಂದರೆ ಹೇಳ್ತಾ ಇದ್ದೆ. ಇಲ್ಲ, ಯಾಕಂದ್ರೆ ನಮ್ಮ ಕನ್ನಡ ನಾನು ಆವಾಗ್ಲೇ ಹೇಳಿದಾಗೆ ಪುಸ್ತಕದ ಕನ್ನಡ. ಬೇರೆಯವರು ತಮಾಷೆ ಮಾಡ್ಲಿ ಏನು ಮಾಡ್ಲಿ, ಆದ್ರೆ ಸರಿಯಾಗಿ ಅರ್ಥ ಆಗುವಂತ ಕನ್ನಡ. ಹಾಗೆ ನೋಡಿದ್ರೆ ಈ ಉತ್ತರ ಕರ್ನಾಟಕದಿಂದ ಪ್ರಾಣೇಶ್ ಅವರೆಲ್ಲ ಬರ್ತಾರಲ್ಲ, ಅವರ ಭಾಷೆಯಲ್ಲಿ ಅರ್ಥ ಆಗ್ತಾ ಇತ್ತು. ಕೇಳಿ 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 ಇವತ್ತು ಪ್ರಾಣೇಶ್ ನಂಬರ್ 1 ಸ್ಥಾನದಲ್ಲಿದ್ದಾರೆ, ಹಾಸ್ಯಕ್ಕೆ ಅವರು ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅವರು ನನಗೆ ಒಮ್ಮೆ ಹೇಳಿದ್ರು, ನಾವು ನಮ್ಮತನ ಯಾಕೆ ಬಿಟ್ಕೊಡ್ಬೇಕು ಸಂಧ್ಯಾ ಮೇಡಮ್, ಅವರು ನಮ್ಮ ಒಟ್ಟಿಗೆ ಸೇರ್ಕೊಳ್ಳಿ ಅಂತ. ಅದು ಹೌದು ಅಲ್ವಾ, ಅದು ಅಭಿಮಾನ. ನಾವು ನಮ್ಮ ಭಾಷೆಯನ್ನು ಯಾಕೆ ಬಿಟ್ಕೊಡ್ಬೇಕು ಮೇಡಮ್ ಅಂತ ಅವ್ರು ಹೇಳಿದಾಗ ನನಗೂ ಕಂಡಿತು. ನನಗೆ ಅವರು ಎಷ್ಟೋ ಕಡೆ ಉತ್ತರ ಕರ್ನಾಟಕ, ಅವರದ್ದೇ ಊರಲ್ಲಿ ಗಂಗಾವತಿಯಲ್ಲೇ ನಾನು ಕಾರ್ಯಕ್ರಮ ಕೊಟ್ಟಿದ್ದೇನೆ. ಅವ್ರು ಏನು ಮಾಡ್ತಿದ್ರಂದ್ರೆ, ಅವರು ಬಹಳ ಒಳ್ಳೆ ಮನುಷ್ಯ. ಅವರು ಹಾಸ್ಯದಲ್ಲಿ ಮಾತ್ರ ಅಲ್ಲ, ಒಂದು ಮನುಷ್ಯ ಜೀವಿಯಾಗಿ ಕೂಡ ಅವರು ಬಹಳ ಒಳ್ಳೆ ಮನುಷ್ಯ. ಅವ್ರದ್ದೊಂದು 2-3 ಜನರ ಒಂದು ಸೆಟ್ ಉಂಟು. ಅವರು 3 ಜನ ಅಲ್ಲಿಯ ಭಾಷೆ ಮಾತನಾಡೋರು. ಅದರೊಟ್ಟಿಗೆ ನನ್ನದೊಂದು ವಿಶೇಷ ಆಕರ್ಷಣೆ ಆಗಿ ತಗೊಂಡು ಹೋಗ್ತಾರೆ ಅವರು ಕೆಲವೊಮ್ಮೆ. ಆಗ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ, ನನ್ನನ್ನು ಮೊದಲು ಮಾತಿಗೆ ಬಿಡ್ತಾರೆ. ಆಗ ಜನರ ಮೈಂಡ್ ಅದಕ್ಕೆ ಟ್ಯೂನ್ ಆಗಿರುವುದಿಲ್ಲ. ಈ ಭಾಷೆಯನ್ನು ಅವರು ರುಚಿಯಾಗಿ ಅದನ್ನು ಸವಿತಾರೆ, ಆಮೇಲೆ ಅವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಅವರ ಗ್ರೂಪಿನವರು. ಹಾಗಾಗಿ ಜನರಿಗೆ ಒಂದು ರೀತಿಯ ಉಪ್ಪಿನಕಾಯಿ, ಸಿಹಿ, ಕಹಿ ಎಲ್ಲವೂ ಒಗರು ಎಲ್ಲ ಸೇರಿದ ಊಟ ಕೊಟ್ಟಾಗಿ ಒಂದು ರೀತಿಯ ಇದಿರ್ತದೆ, ಸಮ್ಮಿಲನ ಇರ್ತದೆ, ಅದರಲ್ಲಿ ಒಂದು ರುಚಿ ಇರ್ತದೆ ಅಂತ ಹೇಳ್ತಾರೆ. ಖಂಡಿತ. ಹಲೋ ಹಲೋ ಹಲೋ, ಕರೆ ಕಟ್ಟಾಯ್ತು. ಸೊ ಮತ್ತೊಮ್ಮೆ ಸ್ವೀಕರಿಸೋಣ. ಅದೇ ಹೇಳ್ತಾ ಇದ್ರು, ಹೌದು, ಸಮ್ಮಿಲನ ಅಂತ ನನ್ಗೆ ಕಾಣ್ತದೆ. ಹಾಗೆ ಯಾವಾಗ್ಲೂ ನಮ್ಮ ಭಾಷೆಯಲ್ಲಿ ಯಾವತ್ತೂ ಅಡ್ಡಿ ಬರುವುದಿಲ್ಲ. ಮೊದಲನೇದಾಗಿ ನಮ್ಗೆ ನಮ್ಮ ಭಾಷೆ ಮೇಲೆ ವಿಶ್ವಾಸ ಮತ್ತೆ ಪ್ರೀತಿ ಇರಬೇಕು. ಖಂಡಿತ. ನಾನು ಮಾತನಾಡುವುದು ಯಾವುದಕ್ಕೂ ಕಡಿಮೆ ಇಲ್ಲ, ನನ್ನ ಭಾಷೆ ಎಲ್ಲದಕ್ಕಿಂತ ಮಿಗಿಲು. ನಾನು ಮಾತನಾಡ್ತಾ ಇರುವ ಕನ್ನಡ ಅತ್ಯಂತ ಸ್ವಚ್ಛ ಕನ್ನಡ. ಯಾವ ಒಂದು ಕೆಟ್ಟ ಕನ್ನಡದವರು ಟಿವಿಯಲ್ಲಿ ಮಾತಾಡ್ತಾರೆ. ಈ ಒಂದು ಅಡಿಗೆ ಕಾರ್ಯಕ್ರಮ ನೋಡಿ, ಒಂದು ಅಡಿಗೆ ಕಾರ್ಯಕ್ರಮ ನೋಡಿ, ಒಂದು ನಿಂತು ಹೇಳುದುಂಟು. ಈಗ ಒಂದು ಪೊಟೆಟೋವನ್ನ ನೀವು ಬಾಯ್ಲ್ ಮಾಡಿ ಒಂದು ಸಣ್ಣ ಒಂದು ಪ್ಯಾನ್ ಅನ್ನ ಇಟ್ಟು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ, ಅದರಲ್ಲಿ ಸ್ವಲ್ಪ ಮಸ್ಟರ್ಡ್ ಸೀಡ್ಸ್ ಹಾಕಿ, ಅದನ್ನ ಅದು ಸುಡಿದ ಕೂಡಲೇ ಅದರಲ್ಲಿ ಚಾಪ್ ಮಾಡಿದ ಇದನ್ನ ಆನಿಯನ್ ಅನ್ನ ಹಾಕಿ ಸ್ವಲ್ಪ ಶಾಲೋ ಫ್ರೈ ಮಾಡಿ, ಆಮೇಲೆ ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್, ಎಲ್ಲಿ ಉಂಟು ಕನ್ನಡ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಅದರ ಮೇಲೆ ಈ ಬಾಯ್ಲ್ ಮಾಡಿ ಚಾಪ್ ಮಾಡಿದಂತಹ ಒಂದು ಟೊಮೆಟೊವನ್ನ ಹಾಕಿ, ಅದರ ಮೇಲೆ ಪೊಟೆಟೋವನ್ನ ಹಾಕಿ, ಆಮೇಲೆ ಮಿಕ್ಸ್ ಮಾಡಿ ಡೆಲಿಶಿಯಸ್ ಪೊಟೆಟೋ ಕರಿ ರೆಡಿ. ಇದು ನೀವು ಹೇಳುವಾಗ ಟಿವಿ ಚಾನೆಲ್ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೇನೆ. ಅಂದ್ರೆ ಅಪರ್ಣಾ ಅಂತ ಅವ್ರು ಹೆಚ್ಚಾಗಿ ತುಂಬಾ ಶುದ್ಧ ಕನ್ನಡ ಅಂತ ಹೇಳ್ಬೇಕು, ತುಂಬಾ ಚೆನ್ನಾಗಿ ಮಾತಾಡೋರು. ಯಾವತ್ತು ನಂಗೆ ತುಂಬಾ ಖುಷಿ ಅನಿಸ್ತಿತ್ತು ಅವ್ರು ಮಾತಾಡ್ಬೇಕಿದ್ರೆ. ಒಂದು ಮಾತಿನಲ್ಲಿ ಒಂದು ಶುದ್ಧತೆ ಮತ್ತೆ ಮಾಧುರ್ಯ. ಖಂಡಿತ. ಸೊ ಶುದ್ಧತೆ ಮತ್ತೆ ಮಾಧುರ್ಯ ಮತ್ತೆ ಅದರಲ್ಲಿ ಒಂದು ಪ್ರೀತಿ ಇದ್ರೆ, ಆ 3 ಬಗೆ ಇದ್ರೆ ಆ ಮಾತು ಎಲ್ಲರ ಮನಸ್ಸಿನಲ್ಲಿ ಇರ್ತದೆ. ಮಾತಿನಲ್ಲಿ ಒಂದು ಮಾಂತ್ರಿಕ ಶಕ್ತಿ ಬರ್ತದೆ. ಖಂಡಿತ ಖಂಡಿತ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಕರೆ ಕಟ್ ಆಗ್ತಿದೆ ಫ್ರೆಂಡ್ಸ್, ಮತ್ತೊಮ್ಮೆ ಕರೆ ಮಾಡಿ ಟ್ರೈ ಮಾಡ್ತಾ ಇರಿ. ಓಕೆ, ಹೇಳಿ ಮೇಡಮ್. ಮಾತಿನಲ್ಲಿ ಒಂದು ಮಾಂತ್ರಿಕ ಶಕ್ತಿ ಅಂತ ಇರಬೇಕು. ಅಂದ್ರೆ ಮಾಂತ್ರಿಕ ಶಕ್ತಿ ಬರ್ಬೇಕಾದ್ರೆ ನಮ್ಮ ಮಾತಿನಲ್ಲಿ ಪ್ರಾಮಾಣಿಕತೆ ಇರಬೇಕು, ಒಂದು ಆತ್ಮವಿಶ್ವಾಸ ಇರಬೇಕು. ಅದು ನಗುವಿನಲ್ಲೇ ಇರ್ಲಿ, ಗಂಭೀರ ಭಾಷಣವೇ ಇರ್ಲಿ, ಯಾವುದೇ ಇರ್ಲಿ, ನಮ್ಮ ಮಾತಿನ ಬಗ್ಗೆ ನಮ್ಗೆ ಗೌರವ ಇರಬೇಕು. ನಮ್ಗೆ ಮತ್ತೆ ಆ ವಿಷಯದ ಬಗ್ಗೆ ಸ್ವಲ್ಪ ಜ್ಞಾನವೂ ಇರಬೇಕು. ಅದು ಹೌದು. ನೀವು ತುಂಬಾ ಪ್ರೋಗ್ರಾಮ್ ಕೊಟ್ಟಿದ್ದೀರಿ, ಈಗ ಹಾಸ್ಯ ಭಾಷಣಕಾರ ತುಂಬಾ ನೀವು ಖ್ಯಾತರಾಗಿದ್ದೀರಾ. ಸೊ ನಿಮ್ಮ ಈ ಭಾಷಣದಲ್ಲಿ ಹೆಚ್ಚಾಗಿ ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತೀರಾ? ನೋಡಿ, ನಾನು ವಿಷಯಕ್ಕಾಗಿ ಮಾತಿಗಾಗಿ ವಿಷಯಗಳನ್ನು ಹುಡುಗೋದಿಲ್ಲ. ಒಂದು ಕರೆ ಇದೆ. ಹಲೋ ಹಲೋ, ಯಾಕೆ ಗೊತ್ತಿಲ್ಲ, ಕರೆ ಕಟ್ ಆಗ್ತಾನೆ ಇದೆ. ಕರೆ ಬರ್ತಾ ಇದೆ, ತುಂಬಾ ವ್ಯೂವರ್ಸ್ ಕಾಲ್ ಮಾಡ್ತಾ ಇದ್ದಾರೆ, ಆದ್ರೆ ಕರೆ ಕಟ್ ಆಗ್ತಿದೆ. ಮತ್ತೊಮ್ಮೆ ಟ್ರೈ ಮಾಡ್ತಾ ಇರಿ. ಓಕೆ, ಹೇಳಿ. ನಾನು ಭಾಷಣಕ್ಕೆ ವಿಷಯವನ್ನ ಹೇಗೆ ಹುಡುಕುದಂದ್ರೆ,
ಹುಡುಕುದಲ್ಲ, ಅದು ನಮ್ಮ ಜೀವನದಲ್ಲಿ ನಡೀತಾ ಇರ್ತದೆ. ಅದಕ್ಕೊಂಚೂರು ಬಣ್ಣ ಹಚ್ಚಿದ್ರೆ ಎಷ್ಟು ಚಂದದ ವಿಷಯಗಳು ಸಿಗ್ತದೆ ಗೊತ್ತಾ? ಮತ್ತೆ ನಾನು ನೋಡಿದ್ರಲ್ಲ ನಮ್ಮ ಒಂದು ಜೀವನಕ್ಕೆ ಒಂದು ಮೌಲ್ಯಯುತವಾದ ವಿಷಯಗಳನ್ನ, ಸಣ್ಣ ಸಣ್ಣ ವಿಚಾರಗಳನ್ನ, ನಾವು ಅದನ್ನ ಸ್ವಲ್ಪ ಅದಕ್ಕೆ ಒಂದು ಹಾಸ್ಯವನ್ನು ಸೇರಿಸಿ ನಮ್ಮ ಪ್ರಯತ್ನ ಹೇಗಿರ್ಬೇಕು, ನಾವು ಯಾವ ರೀತಿ ಸಮಾಜದಲ್ಲಿ ಒಂದು ಇಬ್ಬರ ಜೊತೆಗೆ ಸೇರಿಕೊಂಡು ಬದುಕಬೇಕು, ನಮ್ಮ ಮಾತಿನಲ್ಲಿ ಯಾವ ರೀತಿ ಒಂದು ಪ್ರಾಮಾಣಿಕತೆ ಇರಬೇಕು, ಬದಲು ಯಾವ ರೀತಿ ಆತ್ಮವಿಶ್ವಾಸ ಇರಬೇಕು, ನಾವು ಮಕ್ಕಳನ್ನು ಹೇಗೆ ನಾವು ಬೆಳೆಸಬೇಕು, ಅಂದ್ರೆ ನಾನು ಬೆಳೆಸಿದ್ದೇನೆ ನೀವು ಬೆಳೆಸಬೇಕು ಅನ್ನೋ ಹಠ ಏನು ನಂದಲ್ಲ, ಈ ರೀತಿಯಲ್ಲಿ ಹೋದ್ರೆ ಚಂದ ಆಗ್ತದೆ ಅಂತ ಅದನ್ನೊಂದು ಹಾಸ್ಯದ ರೀತಿಯಲ್ಲಿ ನಾನು ಅದಕ್ಕೊಂದು ಪೋಣಿಸಿ ಹೇಳೋದ್ರಿಂದ ಇವತ್ತು ನಾನು ಹಾಸ್ಯ ಭಾಷಣಕಾರ್ತಿ ಅಂತ ಫೇಮಸ್ ಆದ್ರೂ, ನಾನು ಪ್ರಖ್ಯಾತಿ ಪಡೆದ್ರೂ ಕೂಡ ಅದರಲ್ಲಿ ಮೌಲ್ಯಯುತವಾದ ಭಾಷಣ ಉಂಟು ಅಂತ ಹೇಳಿ ನನಗೆ ಶಿಖರೋಪನ್ಯಾಸಗಳಿಗೆ ಜಾಸ್ತಿ ಕರೀತಾರೆ. ಒಂದು ಹಾಸ್ಯ ಸಂಜೆ, ಒಂದು ಇವತ್ತು ನಗೆ ಹಬ್ಬ ಅಂತ ನನ್ನನ್ನು ಕರೆಯುವುದಕ್ಕಿಂತ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಒಂದು ಶಿಖರೋಪನ್ಯಾಸಕ್ಕಾಗಿ 1 ಗಂಟೆಯನ್ನು ನನಗಾಗಿಯೇ ಇಟ್ಟು ಕರೆಯುವುದು ಜಾಸ್ತಿ. ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಕನ್ನಡ ನಾನು ಆಗದಿಂದ ತುಂಬಾ ಗಮನಿಸ್ತಾ ಇದ್ದೇನೆ. ನಾನು ಎಷ್ಟೋ ಮಾತಾಡ್ಬೇಕಿದ್ರೆ ಇಂಗ್ಲಿಷನ್ನೇ ಯೂಸ್ ಮಾಡ್ತೇನೆ, ಯಾಕಂದ್ರೆ ನಾವು ಎಂತ ಹೇಳುದು ಸಹವಾಸ ದೋಷ, ಮಾತಾಡ್ಬೇಕಿದ್ರೆ ಎಲ್ಲ ಕಂಗ್ಲೀಷ್ ಆಗಿ ಬಿಟ್ಟಿದೆ. ಕನ್ನಡಕ್ಕೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾತಾಡಿ ಕಂಗ್ಲೀಷ್ ಆಗಿದೆ, ನಮ್ಮದು ಪ್ಯೂರ್ ಕನ್ನಡ ಅಲ್ಲ ಅಂತ ಹೇಳ್ಬೋದು. ಆದ್ರೆ ಆಗದಿಂದ ಗಮನಿಸ್ತೆ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ. ನಾನು ನಿಮ್ಮ ಫ್ಯಾನ್ ಆದೆ ಅಂತ ಅಭಿಮಾನಿ ಆದೆ ಇಲ್ಲಿ ಕುಳಿತುಕೊಂಡೆ. ಸೊ ನಾವೊಂದು ಕನ್ನಡಕ್ಕೆ ಸಂಬಂಧಪಟ್ಟ ನಾನು ಮಾತು ಮಾರುವವಳಮ್ಮ, ಆ ಮಾತಿನಲ್ಲಿ ಪರಿಶುದ್ಧತೆ ಬೇಕು. ಮಾತಾಡ್ತಾರೆ ನಿಮ್ಮದು ಅಭಿಮಾನಿ ಆದೆ, ಆಗದಿಂದ ಗಮನಿಸ್ತಾ ಇದ್ದೇನೆ ಎಷ್ಟು ಸ್ವಚ್ಛವಾಗಿ ಮಾತಾಡ್ತೀರಾ. ಖಂಡಿತ ನನ್ಗೆ ಈಗ ಹಾಗೆ ಕಲಿಬೇಕು ಅನ್ನೋ ಆಸೆ ನನ್ನಲ್ಲಿ ಬರ್ತಾ ಉಂಟು, ಅಷ್ಟು ಚೆನ್ನಾಗಿ ಮಾತಾಡ್ಬೇಕು ಅಂತ. ಎಲ್ಲರಿಗೂ ಬರೋದಿಲ್ಲ ಅಂತ ನೀವು ಕಲ್ತು ಇನ್ನೊಂದು ಕಾರ್ಯಕ್ರಮದಲ್ಲಿ ನೀವು ಶುದ್ಧ ಕನ್ನಡ ಮಾತಾಡಿದ್ರೆ ನಾನು ಇವತ್ತು ಬಂದದ್ದು ಧನ್ಯ ಅಂತ. ಖಂಡಿತ ನನ್ಗೂ ತುಂಬಾ ಖುಷಿನೇ. ಸೊ ಕರ್ನಾಟಕ ರಾಜ್ಯೋತ್ಸವ ಆಗಿರೋದ್ರಿಂದ ಇನ್ನೊಂದು ಹಾಡನ್ನು ನೋಡ್ಕೊಂಡು ಬರುವ, ಕರ್ನಾಟಕ ರಾಜ್ಯ ಸಂಬಂಧಪಟ್ಟದ್ದು. ಅಭಿಮಾನ ವಿಶೇಷ ಅಭಿಮಾನ, ನಮ್ಮ ನಾಡೆಂದರೆ ನಮಗೆ ಪ್ರಾಣ. ಬೆರೆಯೋಣ, ಜೊತೆಲೇ ಬೆಳೆಯೋಣ, ನಮ್ಮ ನುಡಿಯಿಂದಲೇ ನಮಗೆ ತ್ರಾಣ. ನಮ್ಮ ವಚನ ಬಹುವಚನ, ನುಡಿಯಿರೋ ಕನ್ನಡ, ನಡೆಯಿರೋ ಕನ್ನಡ. ನಮ್ಮ ವಚನ ಬಹುವಚನ, ನುಡಿಯಿರೋ ಕನ್ನಡ, ನಡೆಯಿರೋ ಕನ್ನಡ. ಕನಸಿನ ಕಾಲುದಾರಿ ಕನ್ನಡ, ಕಿರುನಗೆ ಕನ್ನಡ, ಬಗೆ ಬಗೆ ಕನ್ನಡ, ಮಮತೆಯ ರಾಯಭಾರಿ ಕನ್ನಡ. ಜ್ಞಾನದಂತ ನದಿಗಳು, ಜ್ಞಾನ ಮಾಜ್ಞಗಿರಿಗಳು, ಬಯಲ ತುಂಬ ಹಸಿರಿನ ಕೋಟೆ ಕಂಬ ಕದಗಳು, ಹಂಚಿಕೊಂಡ ಕಥೆಗಳು, ನೆನಪಿಗೀಗ ಕರಿಮೆಯ ಕೋಡು. ಜನಪದ ಕನ್ನಡ, ನವಯುಗ ಕನ್ನಡ, ಜನತೆಯ ಸಾಕ್ಷಿ ಕನ್ನಡ. ಪ್ರತಿಭೆಯೇ ಕನ್ನಡ, ಪ್ರತಿಫಲ ಕನ್ನಡ, ದುಡಿತದ ಜೀವನಾಡಿ ಕನ್ನಡ. ನಮ್ಮ ವಚನ ಬಹುವಚನ, ನುಡಿಯಿರೋ ಕನ್ನಡ, ನಡೆಯಿರೋ
ಸಾವಿರಾರು ಜೋಡಿಸಿ ಮೂಡಿದಂಥ ಕೌದಿ ಈ ನಾಡು. ತಮ್ಮ ತಮ್ಮ ಕಾಯಕ ನಂಬಿಕೊಂಡು ಮಾಡುತ್ತಾ ಹಂಚಿಕೊಂಡ ಬುದ್ಧಿಯ ಬೀಡು. ವಿನಿಮಯ ಕನ್ನಡ ವಿನಯವೇ ಕನ್ನಡ ಸ್ವಾಭಿಮಾನ ಕನ್ನಡ ಭರವಸೆ ಕನ್ನಡ ಕಳಕಳಿ ಕನ್ನಡ ಬರೆಯುವ ತಾಯಿ ಬೇರು ಕನ್ನಡ. ಬಂದ್ವಿ. ಮೇಡಮ್ ಆಗ್ಲೇ ಹೇಳಿದ್ರೆ ನೀವು ಕನ್ನಡದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಹೇಳಿದ್ದೀರಾ. ಸೊ ನನ್ನ ಪ್ರಕಾರ ಏನಂತ ಹೇಳಿದ್ರೆ, ಈಗ ನಂದು ಸ್ಕೂಲ್ ಡೇಸ್ ಅಂತ ಹೇಳ್ಬೋದು, ನಮ್ಮ ಶಾಲೆಗಳಲ್ಲಿ ಈ ಕನ್ನಡದ ಬಗ್ಗೆ ಮಹತ್ವ ಕೊಡೋದು ತುಂಬಾ ಕಡಿಮೆ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಈಗ ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ಅಥವಾ ಕರ್ನಾಟಕ ರಾಜ್ಯೋತ್ಸವ ಬಂದಾಗ ಪ್ರತಿಯೊಬ್ಬರು ಕರ್ನಾಟಕದ ಸಂಬಂಧಪಟ್ಟ ಒಂದು ದೇಶಭಕ್ತಿ ಗೀತೆಗಳನ್ನು ಹಾಡಬೇಕಿತ್ತು, ಕಾಂಪಿಟೇಷನ್ ಇಡ್ತಿದ್ರು. ಸೊ ಈಗ ಅದೆಲ್ಲ ತುಂಬಾ ಕಾಣ್ಲಿಕ್ಕೆ ಸಿಗೋದು ತುಂಬಾ ಕಡಿಮೆ. ಸೊ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಇಲ್ಲ, ನೀವು ಎಣಿಸಿದಷ್ಟು ಏನಿಲ್ಲ. ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲೂ ಕೂಡ ಕೆಲವೊಮ್ಮೆ ಹೇಳ್ತಾರಲ್ಲ, ದರ್ಶನ ಬಂದಾಗ ಪಿಂಗರ ಕೊಡುದು ಅಂತ. ಆ ರೀತಿಯಲ್ಲಿ ಈ ರಾಜ್ಯೋತ್ಸವ ಬಂದ ಕೂಡಲೇ ನೋಡಿ, ನಮ್ಗೆ ಒಂದು 7-8 ಕಾರ್ಯಕ್ರಮ ಬುಕ್ ಆಗಿದೆ. ನವೆಂಬರ್ 1ಕ್ಕೆ ಅಂತ ಹೇಳಿ ಏನಿಲ್ಲ, ನನಗೂ ಒಂದು 6-7 ಕಾರ್ಯಕ್ರಮ ಇಷ್ಟರವರೆಗೆ ಬುಕ್ ಆಗಿ ಸಾಗಿದೆ. ಅಂದ್ರೆ ರಾಜ್ಯೋತ್ಸವ ಒಂದು ನವೆಂಬರ್ ತಿಂಗಳು ಬಂದ ಕೂಡಲೇ ಕನ್ನಡ ಒಂದು ನಮ್ಮನೆ ಜಾಗೃತಿ ಆಗಿ ಬಿಡ್ತದೆ. ಆ ಕನ್ನಡ ಜಾಗೃತಿ ಬರೀ ನವೆಂಬರ್ ತಿಂಗಳಲ್ಲಿ ಮಾತ್ರ ಅಲ್ಲ, ವರ್ಷದ 365 ದಿವಸವೂ ಜಾಗೃತಿ ಬರಬೇಕು. ಇದು ಶಾಲೆಗಳಲ್ಲಿ ಪ್ರಮುಖವಾಗಿ ಆಗ್ಬೇಕು. ಈಗ ಕನ್ನಡ ಮಾತಾಡಿದ್ರೆ ಫೈನ್, ಇದು ತಪ್ಪಬೇಕು. ಯಾಕಂದ್ರೆ ಇಂಗ್ಲಿಷ್ ಮಾತಾಡ್ಬೇಕು. ಇಂಗ್ಲಿಷ್ ಒಂದು ಭಾಷೆ, ಅದೇ ರೀತಿ ಕನ್ನಡ ಕೂಡ ಒಂದು ಭಾಷೆ. ಕನ್ನಡ ನಮ್ಮ ಪರಿಸರದ ಭಾಷೆ, ಇಂಗ್ಲಿಷ್ ನಾವು ಹೊರಗೆ ಹೋದಾಗ ಆಡಬೇಕಾದಂತ ಭಾಷೆ, ನಮ್ಮ ಪುಸ್ತಕಗಳಲ್ಲಿ ಇರುವಂತಹ ಭಾಷೆ. ಅದನ್ನು ನಾವು ಕಲಿಬೇಕಾದದ್ದು, ಅದರಲ್ಲಿ ನೈಪುಣ್ಯ ನಾವು ಸಾಧಿಸಬೇಕಾದ. ಎರಡು ಭಾಷೆಗೂ ಸಮಾನ ಒಂದು ಅಧಿಕಾರ ಇದೆ, ಸಮಾನ ಗೌರವ ಇದೆ, ಸಮಾನ ಪ್ರಾಬಲ್ಯ ಕೂಡ ಇದೆ. ಹಾಗಾಗಿ ನಾವು ಮನೆಯವರು ಈಗ ಇಂಗ್ಲಿಷ್ ಶಾಲೆಯಲ್ಲಿ ಅವರಿಗೆ ನೀವು ಕನ್ನಡ ಮಾತಾಡಿದ್ರೆ ಫೈನ್ ಅಂತ ಹೇಳುದನ್ನ ನಾವು ಮೊದಲನೇದಾಗಿ ಪ್ರತಿಭಟನೆ ಮಾಡಬೇಕು. ನಾವು ಕನ್ನಡ ಮಾತಾಡ್ಲಿಕ್ಕೆ ನಮ್ಮ ಮಕ್ಕಳನ್ನ ನಾವು ಅಲೋ ಮಾಡ್ಬೇಕು, ನೀವು ಬಿಡ್ಬೇಕು ನಮ್ಮ ಮಕ್ಕಳನ್ನ ಕನ್ನಡ ಮಾತಾಡ್ಲಿಕ್ಕೆ. ಯಾಕಂದ್ರೆ ಕೆಲವು ಶಬ್ದಗಳು ನೀವು ಹೇಳಿದ್ರೆ ನಂಬ್ತಿರೋ ಇಲ್ವೋ, ನೀವು ಕೆಲವು ಶಬ್ದಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳಲಿಕ್ಕೆ ಆಗ್ತದ ನೋಡಿ. ನಿಮ್ಗೆ ಈಗ ನಮ್ಗೆ ತಲೆ ಗರ್ರ ಅಂತ ಆಗ್ತಾ ಉಂಟು ಅಂತ ಹೇಳಿ ನೀವು ಇಂಗ್ಲಿಷ್ ಅಲ್ಲಿ ಹೇಳಿ, ನಾನು ಕೇಳ್ತೇನೆ. ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳಿ, ಕಾಲು ಕಚ 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 ಅಂತದೆ ಅಂತ ಹೇಳಿ. ಆ ಕಚ 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 ಹೇಳುವಾಗ್ಲೇ ಅದರಲ್ಲಿ ನೋವು ಒಂದು ಕಾಣ್ತದೆ. ಒಂದು ಬರ 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 ಮಳೆ ಬಂತು ಮಾರೇರೆ, ಇಂಗ್ಲಿಷ್ ಅಲ್ಲಿ ಹೇಳಿ ನೀವು. ಆಗೋದಿಲ್ಲ. ಏಸೇನ್ ಹೆಬ್ಬಾರು ಅವರು ಅಮೆರಿಕಾಗ ಹೋದಾಗ ಅವರ ಮೊಮ್ಮಕ್ಕಳ ಫ್ರೆಂಡ್ಸ್ ಅನ್ನ ಕೂತ್ಕೊಂಡು ನರಕಾಸುರನ ಕತೆ ಹೇಳುವಾಗ, ಅವರಿಗೆ ಅದು ನರಕಾಸುರನಿಗೆ ಚಕ್ರವನ್ನು ಬಿಟ್ಟದ್ದು ಅಂತ ಹೇಳುವಾಗ, ಚಕ್ರ ಅದು ಹೋಯ್ತು ಹೇಳುವಾಗ ಅವರಿಗೆ ಯಾವ ಶಬ್ದ ಹಾಕ್ಬೇಕಂತ ಗೊತ್ತಾಗ್ಲಿಲ್ಲ ಅಂತೆ. ಆಗ ಅವ್ರು ಹೇಳಿದ್ರಂತೆ, ಚಕ್ರ ವೆಂಟ್ ರಾಯ 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 ಹೇಳಿದ್ರಂತೆ. ಮಕ್ಕಳಿಗೆಲ್ಲ ಆಶ್ಚರ್ಯ ಅಂತೆ, ಚಕ್ರ ವೆಂಟ್ ರಾಯ 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 ರಾಯ. ನೀವು ಹೇಳಿ
ಇಂಗ್ಲಿಷಲ್ಲಿ ಹೇಳಿ. ಆಗೋದಿಲ್ಲ. ಯಾಕಂದ್ರೆ ನಮ್ಮ ಭಾಷೆಯಲ್ಲಿ ಅದೊಂದು ರೀತಿಯ ಒಂದು ಆತ್ಮೀಯತೆ ಇದೆ. ನಿಮ್ಗೆ ಒಂದು ಶಬ್ದದಲ್ಲಿ ನಿಮ್ಗೆ ಅದೊಂದು ಆ ಒಂದು ಇಡೀ ವೈಶಾಲ್ಯತೆ ಅದರಲ್ಲಿ ಕಾಣಲಿಕ್ಕೆ ಬರ್ತದೆ. ರಯ ರಯ ಹೇಳುವಾಗ ಅದು ತಿರುಗಿದ ಸ್ಪೀಡ್ ನಮ್ಗೆ ಅಂದಾಜು ಬರ್ತದೆ. ಒಂದು ಪುಸು ಪುಸು ಹೇಳುವಾಗ ಹಗುರವಾಯ್ತು ಅಂತ ಅಲ್ವಾ. ಅಂದ್ರೆ ಈ ಭಾಷೆಯಲ್ಲಿ ಒಂದು ಮಾಧುರ್ಯ ಇದೆ. ಅದು ಯಾವಾಗ ಬರ್ತದೆ, ನಾನು ನೀವು ಮಾತಾಡಿದ್ರೆ ಮಾತ್ರ ಬರ್ತದೆ. ಅದಕ್ಕಾಗಿ ಇಂಗ್ಲಿಷ್ ಮಾತಾಡಿದ ಕೂಡಲೇ ಫೈನ್ ಹೇಳೋದು ತಪ್ಪು. ಇಂಗ್ಲಿಷ್ ಮಾತಾಡ್ಲಿ, ಅವರು ಕ್ಲಾಸ್ ರೂಮ್ ಅಲ್ಲಿ ಮಾತಾಡ್ಲಿ, ಎಲ್ಲಿ ಪಾಠದ ಅವಶ್ಯಕತೆ ಉಂಟು ಅಲ್ಲಿ ಮಾತಾಡ್ಲಿ, ಬರೆಯುವಾಗ ಬರೀಲಿ, ತಪ್ಪಿಲ್ಲದೆ ಬರೀಲಿ. ಆದ್ರೆ ಮಾತಾಡುವಾಗ ನಮ್ಮ ಭಾಷೆಯನ್ನು ಮಾತಾಡಬಾರ್ದು ಅಂದ್ರೆ ತಪ್ಪಲ್ವಾ? ನನ್ನ ಅಮ್ಮನನ್ನು ನನ್ನ ಅಮ್ಮ ಅಂತ ಕರೆಯೋದು ತಪ್ಪು ಅಂದ್ರೆ ಸರಿಯಲ್ವಾ? ಸರಿಯಾದು ಹೇಳಿ. ಪಕ್ಕದ ಮನೆಯ ಆಂಟಿ ಆಂಟಿ, ಅವರು ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಅಜ್ಜಿ ಅದಾಗ್ಲಿಕ್ಕೆ ಸಾಧ್ಯ ಉಂಟು ವಿನ ನನ್ನ ಅಮ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನಾದ್ರೂ ಅವ್ರು ನನಗೆ ಅಮ್ಮನ ಹಾಗೆ, ಅಮ್ಮನ ತರ, ಅಮ್ಮನ ಹಾಗೆ ಅನ್ನುವ ಒಂದು ಶಬ್ದ ಇರ್ತದೆ. ಹಾಗೆ ನಮ್ಮ ಭಾಷೆ, ನಮ್ಮ ಮನೆ ಭಾಷೆ ನಮ್ಮದೇ, ಅದು ನಮ್ಮ ಅಮ್ಮ. ಅದರಲ್ಲಿ ಒಂದು ಪ್ರೀತಿ ಇದೆ, ಆತ್ಮೀಯತೆ ಇದೆ. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ಅಂತ ಹೇಳಿದಾಗೆ ನಾವು ನಮ್ಮ ಭಾಷೆಯ ಒಂದು ಮಡಿಲಲ್ಲಿ ಇದ್ದಾಗ ಅದರಲ್ಲಿ ಒಂದು ಮಾಧುರ್ಯ ಇದೆ. ಹೌದು. ನಿಮ್ಮ ಊರಿನಲ್ಲಿ ಇಲ್ಲಿದ್ದು ಕನ್ನಡ ಅಂತ ಅಲ್ಲಿ ಸ್ವಲ್ಪ ಏನು ಡಿಫ್ರೆನ್ಸ್? ನಾನು ಮಲೆನಾಡಿನ ಬಾರ್ಡರ್ನವಳು. ಆಚೆ ಮಲೆನಾಡು, ಈಚೆ ಕರಾವಳಿ, ಎರಡರ ನಡುವಿನವಳು. ಆಗುಂಬೆ ಕೆಳಗೆ ಸೋಮೇಶ್ವರ ಅಂತ. ಮಲೆನಾಡಿನ ಹೆಮ್ಮೆಯ ಪುತ್ರಿ ನೀವು. ಮಲೆನಾಡು ಮತ್ತೆ ಕರಾವಳಿಯ ಮಲೆಕರ ಅಂತ ಹೇಳ್ಬೋದು. 50% ಅದು ಬಾರ್ಡರ್ ನಮ್ಮದು ಊರು. ನಮ್ಮ ಊರಿನಿಂದ ಮಲೆನಾಡು ಸ್ಟಾರ್ಟ್, ಈಚೆ ಸೈಡ್ ಇಂದ ಕರಾವಳಿ ಶುರುವಾಗ್ತದೆ ನಮ್ಮ ಊರಿನಿಂದ. ಹಾಗಾಗಿ ಆ ಎರಡು ಸಂಗಮ ನಮ್ಮ ಊರಿನಲ್ಲಿ ಉಂಟು. ಆಚೆ ತುಳು ಉಂಟು, ಈಚೆ ಘಟ್ಟದ ಮೇಲಿನ ಕನ್ನಡ ಉಂಟು, ಈಚೆ ಕನ್ನಡ ಉಂಟು. ಹಾಗೆ ಮತ್ತೆ ಮನೆಯ ಭಾಷೆ ಕೊಂಕಣಿ. ನಾನು 5 ಭಾಷೆಯನ್ನು ಬಹಳ ಚೆನ್ನಾಗಿ ನಿರರ್ಗಳವಾಗಿ ಮಾತಾಡ್ತಾರೆ. ಅದೇ ನೋಡಿ, ಈಗ ಮಲಯಾಳಿಗಳು ಹೇಗಂತ ಹೇಳಿದ್ರೆ ಅವ್ರ ಹತ್ರ ಮಲಯಾಳಿ ಇನ್ಫ್ಲೂಯೆನ್ಸ್ ಇದೆ ಅಲ್ಲ, ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬಂದ್ರೆ ಈಗ ಇಂಪಾರ್ಟೆನ್ಸ್ ಹೇಳ್ಬೇಕ್ರೆ ಇಂಪಾರ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಆ ಇನ್ಫ್ಲೂಯೆನ್ಸ್ ಇರ್ತದೆ ಯಾವ್ದ್ರದ್ದು, ಮಲಯಾಳಿದ್ದು. ಸೊ ಅದೇ ನಾನು ಅಬ್ಸರ್ವ್ ಮಾಡೋದು, ಈ ಇಲ್ಲಿನ ಕನ್ನಡ ಅನ್ನೋದು ಇದೆಯಲ್ಲ, ಅವ್ರು ಯಾವ ಲ್ಯಾಂಗ್ವೇಜ್ ಮಾತಾಡ್ತಿರ್ಲಿ ಅದು ಕನ್ನಡ ಅನ್ನೋದು ಅದು ತುಂಬಾ ಪ್ಯೂರ್ ಆಗಿ ಬರ್ತದೆ ಅಂತ ಹೇಳ್ಬೋದು, ಒಂದು ಶುದ್ಧ ಅಂತ ಹೇಳ್ಬೋದು. ನೋಡಿ, ನಿಮ್ಮ ಮಾತೃಭಾಷೆ ಕೊಂಕಣಿ ಅಂತ ಹೇಳಿದ್ರಿ. ಕೊಂಕಣಿ ಆದ್ರೂ ಎಲ್ಲೂ ಯಾವ ಇದ್ರಲ್ಲಿ ನಿಮ್ಮನ್ನು ಕೊಂಕಣಿ ಮಾತಾಡೋರು ಅಂತ ಹೇಳಲಿಕ್ಕಿಲ್ಲ. ಅಚ್ಚ ಕನ್ನಡತಿ ಅಂತ ಹೇಳ್ಬೋದು. ಯಾಕಂದ್ರೆ ಚಂದ ಮಾತಾಡ್ತಿದ್ದೀರಿ. ಕೆಲವರು ತಿಂಡಿ ಮಾರ್ತಾರೆ, ಕೆಲವರು ಬಟ್ಟೆ ಮಾರ್ತಾರೆ. ನಾನು ನಗುವನ್ನ ಮಾತಿನಲ್ಲಿ ಮಾರಿ ಬದುಕ್ತಾ ಇರೋಳು. ಹಾಗಾಗಿ ನನ್ನ ಬಂಡವಾಳ ಅದು, ನನ್ನ ಮೂಲಧನ ಅದು. ಅದನ್ನು ನಾನು ಬಹಳ ಜಾಗ್ರತೆಯಲ್ಲಿ ಪೋಷಿಸಲೇಬೇಕಾಗಿದೆ. ಹಾಗಾಗಿ ನಾನು ಕೊಂಕಣಿ ಅನ್ನೋದು ಕೊಂಕಣಿ ಭಾಷಣದಲ್ಲಿ ಮನೆಯಲ್ಲಿ ಉಪಯೋಗಿಸ್ತೇನೆ. ಹೊರಗೆ ಭಾಷಣಕ್ಕೆ ನಿಂತಾಗ ನಾನು ಕನ್ನಡಿಗಳು, ಕನ್ನಡದವಳು ಅಂತೇಳಿಯೇ ಮಾತಾಡ್ತೇನೆ. ಆದ್ರೆ ಎಷ್ಟೋ ಸಲ ನೋಡ್ತೀವಿ ನಾವು, ಅಂದ್ರೆ ನಮ್ಮದು ಮಾತೃಭಾಷೆ ಒಂದಾಗಿದ್ದು ನಾವೀಗ ಕನ್ನಡದಲ್ಲಿ ಮಾತಾಡ್ಬೇಕಿದ್ರೆ ಏನೋ ಒಂದು ಅದರ ಇನ್ಫ್ಲೂಯೆನ್ಸ್ ಇದ್ದೇ ಇರ್ತದೆ ಸ್ವಲ್ಪ ಆದ್ರೂ, ಗೊತ್ತಾಯ್ತಾ? ಎಷ್ಟಾದ್ರೂ ನಾವು ಸ್ವಲ್ಪ ಆಚೆ ಈಚೆ ಮಾಡಿ ಮಾತಾಡ್ತೇವೆ. ಆದ್ರೆ ನಾನು ಆಗದಿಂದ ಅಬ್ಸರ್ವ್ ಮಾಡಿದ ಪ್ರಕಾರ ನೀವು ಎಲ್ಲೂ ನಿಮ್ಮ ಕೊಂಕಣಿ ಅಂತ ಯಾವುದನ್ನು ನೀವು ಕನ್ನಡ ಅಷ್ಟು ಶುದ್ಧತೆ ಅಂತ ಹೇಳ್ಬೋದು. ನಾನು ಇತ್ತೀಚೆಗೆ ಬಾಂಬೆ ಹೋಗಿದ್ದೆ. ಆ ಬಾಂಬೆಯಲ್ಲಿ ನನಗೆ ಕೆಲವೆಲ್ಲ ವಿಶೇಷಗಳನ್ನು ಮಾತಾಡ್ಲಿಕ್ಕೆ ನೋಡುವಾಗ ಸಿಗ್ತದೆ. ಒಬ್ರು ತುಳು ಮಾತನಾಡೋರು, ಅವ್ರ ಮನೆಯಲ್ಲಿ ನಿತ್ಯ ತುಳು ಮಾತಾಡೋರು. ಅವ್ರ ಹೆಂಡತಿ ಈ ಒಂಚೂರು ಚುಪ್ಪುಕುಲ್ಲಯ್ಯ, ಚುಪ್ಪುಕುಲ್ಲ ಒಂಚೂರು ಚುಪ್ಪುಕುಲ್ವನ ಅಂದ್ರೆ ನೀವ್ ಹೇಳಿದಾಗೆ ಭಾಷೆಯ ಪ್ರಭಾವ ಅದು ಬಂದದ್ದು. ನಮ್ಮವರೇ ಹೇಳುದು ಇವತ್ತು ಭಾಜಿ ಅಂತದ. ನಮ್ಮಲ್ಲಿ ಭಾಜಿ ಅಂದ್ರೆ ಪೂರಿ ಒಟ್ಟಿಗೆ ಮಾಡುವ ಬಟಾಟೆ ಭಾಜಿ ಮಾತ್ರ. ಭಾಜಿ ನೋಡಿದ್ರೆ ಅವರು ಎಲ್ಲಾ ಪದಾರ್ಥಗಳಿಗೂ ಪಲ್ಯಗಳಿಗೂ ಹೇಳುದು ಭಾಜಿ ಅಂತ. ಇಲ್ಲಿದ್ದು ಕನ್ನಡ ಮತ್ತೆ ತುಳು ಮತ್ತು ಹಿಂದಿಗೆ ಹಾಗೆ ಆಗ್ತದೆ. ಮತ್ತೆ ಕೇಳುದು ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಗೆ ಬೆಳಿಗ್ಗೆ ತಿಂಡಿ ಎಂತದ್ದು ಅಂತ ಕೇಳ್ತೇವೆ. ಇವತ್ತು ನಾಷ್ಟ ಇಂಚಿನ, ಹೌದು ನನಗೆ ಕಾಣುದು. ಹಾಗಾದ್ರೆ ನಾವು ಇಷ್ಟೊಂದು ಕಷ್ಟ ಪಡ್ತಾ ಇದ್ದೇವೆ? ನಮ್ಮ ಭಾಷೆಯನ್ನು ಇನ್ನೊಬ್ರು ಕಲಿಯಲ್ಲ. ತುಂಬಾ ಜರೂರು ಬಂದ್ರು ಮಾತಾಡ್ತಾರೆ ನೋಡಿ, ಬ್ಯಾಂಗ್ಳೂರ್ ಅವ್ರು ಮಾತಾಡ್ತಾರೆ, ತುಂಬಾ ಜರೂರಾಗಿ ಬಂದ್ರು, ತುಂಬಾ ಮಸ್ತ್ ಮಾಡಿದ್ರು. ಜಬರ್ದಸ್ತ್ ಆಗಿದ್ದಾಳೆ ಅಲ್ಲ, ಜಬರ್ದಸ್ತ್ ಆಗಿದ್ದಾಳೆ. ಜಬರ್ದಸ್ತ್ ಎಂತದ್ದು ಜಬರ್ದಸ್ತ್? ಸೊ ಈ ತರ ಇನ್ಫ್ಲೂಯೆನ್ಸ್ ಅಂದ್ರೆ ನಾವು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಈ ಕನ್ನಡ ಹೋಗಿ ಅದೇ ನಾನೇ ಈಗ ಹೇಳ್ಬೋದು, ಈಗ ನಾನೇ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಬಹಳಷ್ಟು ಇಂಗ್ಲಿಷ್ ಪದಗಳನ್ನು ಯೂಸ್ ಮಾಡಿದೆ. ಅಂದ್ರೆ ನಾವು ನಮ್ಮ ಸುತ್ತಮುತ್ತಲು ಮಾತಾಡುವವರ ಇದೆ ಬಳಗನೆ ಹಾಗೆ ಉಂಟು. ಸೊ ಅದರ ಇನ್ಫ್ಲೂಯೆನ್ಸ್ ಹೇಳ್ಬೋದು.
ಸೊ ಅವ್ರು ಹೇಗೆ ಮಾತಾಡ್ತಾರೆ ನಾವು ಅದೇ ರೀತಿ ರಿಫ್ಲೆಕ್ಷನ್ ನಮ್ಮದು ಇರ್ತದೆ. ಸೊ ಅವ್ರು ಹೇಗೆ ಮಾತಾಡ್ತಾರೆ ನಾವು ಹಾಗೆ ಮಾತಾಡ್ತೀವಿ. ಸೊ ಈಗ ಅದನ್ನ ಇವತ್ತಿನಿಂದ ಬದಲಾಯಿಸ್ಕೊಳ್ಳಿ. ಅವರು ಮಾತಾಡಿದನ್ನ ಕಲ್ತು ನಾನು ಮಾತನಾಡಿದೆ ಅಂತ ಆಗೊಂದು ಮಾತು ಹೇಳೋದಕ್ಕಿಂತ ಹೇಳಿದ್ರಲ್ಲ, ನಾವು ಮಾತನಾಡಿದನ್ನು ಕಲ್ತು ಅವ್ರು ಮಾತನಾಡ್ಲಿ ಅಂತ ಅನ್ನೋದನ್ನ ನೀವು ಅಭ್ಯಾಸ ಮಾಡಿ. ಅದು ಖಂಡಿತ ನಾನು ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಈಗ ನೀವು ಮಾತಾಡ್ತಿರ್ಬೇಕು, ನನ್ಗೂ ಮನ್ಸೊಳಗೆ ಆಗ್ತಾ ಉಂಟು ಇಷ್ಟು ಚೆನ್ನಾಗಿ ನಾನು ಮಾತಾಡ್ಬೇಕು ಅಂತ. ಅಂದ್ರೆ ಒಬ್ರು ಮಾತಾಡೋದನ್ನ ನೋಡಿ ಅವರೇ ನಮ್ಗೆ ಪ್ರೇರಣೆ ಅಂತ ಹೇಳ್ಬೇಕು. ಅದು ನಾನು ಮಾತಾಡ್ಬೇಕು ಅನ್ಸೋದೇ ಆವಾಗ ಅಲ್ವಾ. ತುಂಬಾ ಚೆನ್ನಾಗಿ ಕಂಡಾಗ ನಮ್ಗೂ ಬೇಕು ಅನಿಸ್ತದೆ ಯಾವುದೋ ಹಾಗೆ. ಸೊ ನಿಮ್ಮ ಭಾಷೆಯ ಶುದ್ಧತೆ ನೋಡಿ ನನ್ಗೂ ಬೇಕು ಅನಿಸ್ತಾ ಉಂಟು. ಸೊ ಅದೇ ಹೇಳುದು ನೀವು ಮುಖ್ಯ. ನಾನೇನ್ ಹೇಳುದು ಏನಂದ್ರೆ, ನೀವು ಕಲಿಯುವುದು ನಾವು ಕಲಿಯುವುದಕ್ಕಿಂತ ಆ ಭಾಷೆಗೊಂದು ಗೌರವ ಕೊಡೋದನ್ನ ನಾವು ಅಭಿಮಾನ ಗೌರವ ಇರುತ್ತೆ. ಯಾವುದೇ ಭಾಷೆ ಇರಲಿ, ಅದು ಯಾವುದೇ ಭಾಷೆ ಇರಲಿ. ಕೆಲವರದ್ದು ಭಾಷೆಯಲ್ಲಿ ತುಂಬಾ ರೀತಿಯ ಒಂದು ಏನ್ ಹೇಳ್ತಾರೆ, ಅದಕ್ಕೆ ಬೆಲೆ ಇಲ್ಲದ ಭಾಷೆಗಳು ಕೆಲವು ಇದೆ. ನಾನು ಸುಮ್ಮನೆ ಹೆಸರೆಲ್ಲ ಹೇಳಲಿಕ್ಕೆ ಆದ್ರೂ ಅಭಿಮಾನ ಪೂರ್ವಕವಾಗಿ ಅವರು ಅದನ್ನು ಉಪಯೋಗಿಸ್ಕೊಳ್ತಾರೆ, ಉಪಯೋಗಿಸ್ಬೇಕು ಅವರು. ಯಾಕಂದ್ರೆ ಅವರದ್ದು ಮನೆಯ ಭಾಷೆ, ಅವರದ್ದು ಆತ್ಮದ ಭಾಷೆ ಅದು. ಹಾಗೆ ನಾನು ಒಂದು ಸಲ ನಿಮ್ಗೆ ಯಾವಾಗ ಶುರು ಮಾಡಿದ್ದೆ ಆಗ ಬ್ರೇಕ್ ಬಂತು. ಈಗ ಎಲ್ಲರೂ ಅಮೆರಿಕಾದಲ್ಲಿ ಅಲ್ಲಿ ಇಲ್ಲಿ ಇರ್ತಾರೆ, ಊರಿಗೆ ಬರ್ತಾರೆ, ಮಕ್ಕಳಿಗೆ ಕನ್ನಡ ಒಂದು ಕಲಿಸಿರುವುದಿಲ್ಲ. ಇಲ್ಲಿ ಬಂದಾಗ ಅವ್ರ ಹತ್ರ ಅಜ್ಜಿ ಎಲ್ಲ ಏನ್ ಮಾತಾಡ್ಬೇಕು? ನಾವೇನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತದಲ್ಲ, ಏನೋ ಒಂದು ಸುಧಾರಿಸಿಕೊಂಡು ಹೋಗುವ ಕನ್ನಡ ಇಂಗ್ಲಿಷ್ ಗೊತ್ತಿರುವವರು ನಾವು. ಆ ಒಂದು ಅಜ್ಜಿ ಪ್ರತಿನಿತ್ಯ ಮಗುವಿಗೆ ತಿಂಡಿ ಮಾಡಿ ಹಾಕ್ತಿತ್ತಂತೆ. ಅಜ್ಜಿಗೆ ಮಗುವಿಗೆ ಬಂದಾಗ, ನನಗೂ ಈಗ ಒಂದು ಮೊಮ್ಮಗ ಆಗಿದ್ದಾನೆ, ಮೊನ್ನೆ ಒಂದು 4 ತಿಂಗಳಾಯ್ತಷ್ಟೇ. ನನ್ನ ಮಕ್ಕಳ ಮೇಲೆ ನನಗೆ ಇರುವ ಪ್ರೀತಿಯ 100 ಪಟ್ಟು ಜಾಸ್ತಿ ನನ್ನ ಮೊಮ್ಮಗನ ಮೇಲೆ. ಯಾಕಂದ್ರೆ ನಮ್ಮ ಮಗು ಇರುವಾಗ ನಮ್ಗೆ ಯೌವನ ಇತ್ತು, ನಮ್ಗೆ ಆ ಮಗುವನ್ನ ಒಂದು ರೀತಿಯ ಒಂದು ನಮ್ಗೆ ಕೆಲವೊಮ್ಮೆ ಅದು ಕಿರಿಕಿರಿಯೂ ಆಗ್ತಿತ್ತು. ಈಗ ಹಾಗೆ ಅಲ್ಲ, ನಮ್ಮ ಮನಸ್ಸು ಪ್ರೌಢ ಆಗಿದೆ, ಆ ಮಗುವಿನ 10 ಪಟ್ಟು ಪ್ರೀತಿ ನನ್ಗೆ ಜಾಸ್ತಿ. ಹಾಗೆ ಆ ಮೊಮ್ಮಗು ಬಂದಾಗ ಅಜ್ಜಿ ಕೂಡ್ತದೋ ಕೂಡುತ್ತಿಲ್ಲ, ಆ ತಿಂಡಿ ಎಲ್ಲ ಮಾಡಿ ಹಾಕ್ತಿರುವಾಗ ಭಾಷೆ ಬರದೆ ಒಂದು ದಿನ ತಪ್ಪಿ ಕೇಳಿದ್ರಂತೆ ಅಜ್ಜಿ, ಲಾಯ್ಕಿತ್ತ ಮಗ ಅಂತ. ಲಾಯ್ಕಿತ್ತ ಮಗ ಅಂತ ಕುಂದಾಪುರದ ಭಾಷೆಯಲ್ಲಿ ಕೇಳುವಾಗ ಅಮೆರಿಕದ ಮಗು ಹೇಳ್ತಂತೆ, ಎಸ್ ಗ್ರಾಮ ಐ ಲೈಕ್ ಇಟ್ ಅಂತ. ಲಾಯ್ಕಿತ್ತ ಮಗ ಇದ್ದದನ್ನ ಅಮೆರಿಕದ ಮಗು ಹೇಳ್ತಂತೆ, ಎಸ್ ಗ್ರಾಮ ಐ ಲೈಕ್ ಇಟ್ ಅಂತ. ಹಾಗಾದ್ರೆ ಭಾಷೆ ಯಾಕೆ ಬೇಕು? ಭಾಷೆ ಹೃದಯಕ್ಕೆ ಬೇಕು. ಖಂಡಿತ ಖಂಡಿತ ನಾವು ಹೃದಯದ ಭಾಷೆಯನ್ನ ಆಡ್ಬೇಕು. ಖಂಡಿತ. ವೈಷ್ಣವ ಜನತೋ ತೇನೆ ಕೈಯೇ ಪೀಡಪರಾಯೇ ಜಾಣೇರಿ ಅಂತ ಹೇಳಿದಾಗೆ, ಅಂದ್ರೆ ಯಾರನ್ನು ವೈಷ್ಣವ ಅಂತ ಕರೀತಾರಂದ್ರೆ ದೊಡ್ಡ ಭಾಷಾ ವಿದ್ವಾಂಸನನ್ನಲ್ಲ, ಇನ್ನೊಬ್ಬರ ಕಷ್ಟ ಯಾರಿಗೆ ಅರ್ಥ ಆಗ್ತದೆ, ಇನ್ನೊಬ್ಬರ ನೋವು ನಲಿವು ಯಾರಿಗೆ ಅರ್ಥ ಆಗ್ತದೆ, ಅವನನ್ನು ಭಾಷಾ ಪಂಡಿತ ಹೇಳ್ಬಹುದು. ಅಂತ ಭಾಷೆ, ಹೃದಯದ ಭಾಷೆಯನ್ನು ನಾವು ಕಲಿಬೇಕು. ಖಂಡಿತ. ಸೊ ಇವತ್ತು ಒಂದು ಒಳ್ಳೆ ಮೆಸೇಜ್ ಅನ್ನು ಕೊಟ್ಟಿದ್ದೀರಿ, ಹೃದಯದ ಭಾಷೆ ಮಾತಾಡ್ಬೇಕು ಅಂತ ಹೇಳಿ. ಸೊ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಅಂದ್ರೆ ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆ ಎಷ್ಟು ಮಹತ್ವ ಇದೆ, ಎಷ್ಟು ಮಹತ್ವ ಕೊಡ್ಬೇಕು ಇದ್ರ ಬಗ್ಗೆ ನೀವು ಹೇಳಿದಿರಿ. ನೀವು ಕಲೀರಿ ಮಾಡಿ ಅಂತ ಹೇಳೋದ ಬದಲು ನಾವೇ ಪ್ರಾರಂಭಿಸಿ ಫಸ್ಟಿಗೆ. ಸೊ ಅದನ್ನು ನೀವು ತುಂಬಾ ಚೆನ್ನಾಗಿ ಹೇಳಿದಿರಿ. ತುಂಬಾ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಸೊ ಮತ್ತೊಮ್ಮೆ ನಿಮ್ಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ. ವೀಕ್ಷಕರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮ ಮುಗಿಸ್ತಿದ್ದೇನೆ. ನಮಸ್ಕಾರ. ಎಲ್ಲರಿಗೂ ಶುಭಾಶಯ.